ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ವತಿಯಿಂದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಗಣ್ಯರಿಗೆ ಸನ್ಮಾನ. ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಅರಕಲಗೂಡು ಇವರ ವತಿಯಿಂದ ಕನ್ನಡ ವಿಷಯದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ 100ರಷ್ಟು ಅಂಕ ಪಡೆದ ವಿದ್ಯಾರ್ಥಿಗಳು ಹಾಗೂ ತಾಲೂಕಿನ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಅವರು ಪಟ್ಟಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಅರಕಲಗೂಡು ಕಳೆದ 4-5 ವರ್ಷಗಳಿಂದ ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ಕ್ರೀಡಾ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆ ಮಾಡಿದವರನ್ನ ಗೌರವಿಸಿದ್ದೇವೆ. ಅದರಂತೆ ಪರಿಸರ ಕ್ಷೇತ್ರದಲ್ಲೂ ಕೂಡ ಗಿಡ ನೆಡುವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡು ಮಾಡಿದ್ದೇವೆ. ಕಳೆದ ಸಾಲಿನ ಎಸ್ಎಲ್ಸಿ ಪರೀಕ್ಷೆ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸಿದ್ದೇವೆ. ಶೇಕಡಾ 100ರಷ್ಟು ಫಲಿತಾಂಶ ಪಡೆದ ಶಾಲೆಯ ಶಿಕ್ಷಕರನ್ನ ಕೂಡ ಗೌರವಿಸಿದ್ದೇವೆ. ಈ ಸಾಲಿನಲ್ಲಿ ಅರಕಲಗೂಡಿನಿಂದ 3 ಜನ ಶಿಕ್ಷಕರು ಜಿಲ್ಲಾ ಮಟ್ಟದಲ್ಲಿ ಹೆಸರನ್ನ ಮಾಡಿರುವುದರಿಂದ ಅವರನ್ನು ಕೂಡ ರಾಜ್ಯೋತ್ಸವ ದಿನದಂದು ಗೌರವಿಸುತ್ತೇವೆ. ಅರಕಲಗೂಡಿನ ವಿಜ್ಞಾನಿಯೊಬ್ಬರು ದೇಶದ ಗಮನ ಸೆಳೆಯುವ ಮೂಲಕ ಕೀರ್ತಿ ತರುವ ಕೆಲಸ ಮಾಡಿದ್ದಾರೆ. ಅವರನ್ನು ಸಹ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರನ್ನು ಗೌರವಿಸಲು ಮುಂದಾಗಿದ್ದು, ಇನ್ನು ನಮ್ಮ ನಾಡು ನುಡಿ ನೆಲ ಜಲ ಗೌರವಿಸಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ನಮ್ಮ ಮಾತೃಭಾಷೆ ತಾಯಿ ಇದ್ದಂತೆ, ಅದನ್ನು ಗೌರವಿಸಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹೀಗಾಗಿ ನಮ್ಮ ತಾಲೂಕಿನ ನಲ್ಮೆಯ ಬಂಧುಗಳು ನವೆಂಬರ್ 1ರಂದು ಬೆಳಗ್ಗೆ 10 ಗಂಟೆಗೆ ಅರಕಲಗೂಡು ಪಟ್ಟಣದ ಶಿಕ್ಷಕರ ಭವನದಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದರಿಂದ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೆ ಸಹಕರಿಸಬೇಕೆಂದು ವಿನಂತಿ ಮಾಡಿಕೊಂಡರು. ಪತ್ರಿಕಾಗೋಷ್ಠಿಯಲ್ಲಿ ನಿವೃತ್ತ ಪ್ರಾಂಶುಪಾಲರಾದ ಬಸವರಾಜ್, ಸಮಿತಿಯ ಸದಸ್ಯರಾದ ಟಿಪ್ಪು ನಸೂರುಲ್ಲಾ, ಮೋಕಲಿ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸತೀಶ್, ಮೋಹನ್ ಕೆ ಅಬ್ಬೂರು, ಸೋಮಣ್ಣ, ಸೋಂಪೂರ್ ಇದ್ದರು. ನಾವೆಲ್ಲ ಸ್ನೇಹಿತರುಗಳು ಸೇರಿಕೊಂಡು ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಅಂತ ಒಂದು ಸಮಿತಿ ಮಾಡಿಕೊಂಡು ಅರಕಲಗೂಡು ತಾಲೂಕಿಗೆ ಸೀಮಿತವಾಗಿ ಹಲವಾರು ಸಾಮಾಜಿಕ ಕಾರ್ಯಗಳನ್ನ ಮಾಡ್ಕೊಳ್ತಾ ಬರ್ತಿದ್ದೀವಿ. ಈಗ ಕ್ರೀಡೆಗೆ ಸಂಬಂಧಪಟ್ಟಂಗೆ, ಕಲೆಗೆ ಸಂಬಂಧಪಟ್ಟಂಗೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ, ಪರಿಸರಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಈಗ ಪ್ರತಿ ಮಳೆಗಾಲದಲ್ಲಿ ಪ್ರತಿ ವರ್ಷ ಗಿಡ ನೆಡೋ ಕಾರ್ಯಕ್ರಮ, ಈಗ ವಿವೇಕಾನಂದ ಜಯಂತಿ ಕಾರ್ಯಕ್ರಮ ಮಾಡಿದ್ದು, ಮತ್ತು ಯಾರು ಕ್ರೀಡೆಯಲ್ಲಿ ನಮ್ಮ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ ಅವ್ರಿಗೆ ಗೌರವಿಸಿ ಪ್ರೋತ್ಸಾಹದ ಕೆಲಸನೂ ಮಾಡಿದ್ದೀವಿ. ಮತ್ತು ಅತ್ಯುತ್ತಮ ಅಂಕ ತಂದವರು ಅವ್ರನ್ನೂ ಗುರುತಿಸಿ ಅವ್ರಿಗೂ ಪ್ರೋತ್ಸಾಹಿಸಿದ್ವಿ. ಶಿಕ್ಷಕರಿಗೆ ಹಲವಾರು ಬಾರಿ ಗೌರವಿಸುವಂಥ ಕೆಲಸ ಮಾಡಿದ್ದೀವಿ. ಅದೇ ರೀತಿ ಕೆಲವೊಂದು ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ನಡೆಸ್ಕೊಂಡ್ಬರ್ತಾ ಇದ್ದೀವಿ. ಅದರಲ್ಲಿ ಕನ್ನಡ ರಾಜ್ಯೋತ್ಸವನೂ ಒಂದು. ಯಾಕೆ ಅಂದರೆ ಮಾತೃಭಾಷೆ ಅನ್ನೋದು ಒಂದು ತಾಯಿಗೆ ಸಮ ಇದ್ದಂಗೆ. ಮತ್ತು ಇವತ್ತು ಮಾತೃಭಾಷೆನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದರೆ ಅದ್ರ ಮೂಲಕ ನಮ್ಮ ಸಂಸ್ಕೃತಿ ನಾವು ಕಾಪಾಡ್ಕೊಂಡಂಗೆ. ಇಲ್ಲಾಂದರೆ ಮಾತೃಭಾಷೆ ಏನಾದರೂ ಅಳಿಸೋದ್ರೆ ಅಥವಾ ನಮ್ಮಲ್ಲಿ ಆ ಗೌರವ ಕಮ್ಮಿ ಆದರೆ ಪಾಶ್ಚಿಮಾತ್ಯ ಸಂಸ್ಕೃತಿ ಆ ಭಾಷೆಗಳಿಗೆ ನಾವು ಮಾರು ಹೋದರೆ ನಮ್ಮ ಸಂಸ್ಕೃತಿನ ನಾವು ಕಾಪಾಡ್ಕೊಳ್ಳೋಕ್ಕಾಗಲ್ಲ. ಮಾತೃಭಾಷೆನ ನಾವು ಬಳಸಿದಷ್ಟು ನಮ್ಮ ಸಂಸ್ಕೃತಿನ ಅದ್ರ ಮೂಲಕ ನಾವು ಮುಂದಿನ ಪೀಳಿಗೆ ಅಥವಾ ಮುಂದಿನ ಪೀಳಿಗೆಗೆ ನಾವು ಕೊರಿಯಾದಲ್ಲಿ ಕ್ಯಾನ್ಸರ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಔಷಧಿಯ ಇದರಲ್ಲಿ ಸಂಶೋಧನೆ ಮಾಡ್ತಾಯಿದ್ದಾರೆ. ಅವರನ್ನು ಅಮೆರಿಕದ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಏನು ನಾವು ಇಡೀ ವಿಶ್ವದಲ್ಲಿ ಶೇಕಡಾ 2ರಷ್ಟು ಶ್ರೇಷ್ಠ ವಿಜ್ಞಾನಿಗಳು ಅಂತ ಏನಿದ್ದಾರೆ ಅದರಲ್ಲಿ ಇವರು ಒಬ್ಬರು ಆ ಥರ ಗುರುಸ್ಕೊಂಡಿರೋರು. ಅವ್ರು ನಮ್ಮ ತಾಲೂಕಿನವರು ಅನ್ನೋದೊಂದು ಹೆಮ್ಮೆ. ಸೊ ಅವ್ರಿಗೂ ಕೂಡ ಒಂದು ವಿಶೇಷವಾದ ಗೌರವವನ್ನು ಸೂಚಿಸುವಂಥ ಸಭೆಯನ್ನು ಶಿಕ್ಷಕರ ಭವನದಲ್ಲಿ ಶನಿವಾರ ಅಂದರೆ ನವೆಂಬರ್ 1ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಇಟ್ಕೊಂಡಿದ್ದೀನಿ. ದಯಮಾಡಿ ಮಾಧ್ಯಮ ಮಿತ್ರರು ಮತ್ತು ಎಲ್ಲ ಸಾರ್ವಜನಿಕರೆಲ್ಲ ಬಂದು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.